ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳೇ, ಈ ಸಬ್ಬತ್ ದಿನಕ್ಕಾಗಿ ಸ್ತೋತ್ರ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವೆಲ್ಲರಿಗೂ ವಾರವೆಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ನಾನು ನಂಬುತ್ತೇನೆ. ನಂಬುತ್ತೇನೆ, ಏಕೆಂದರೆ ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ನಾವು ಲಾಸ್ಟ್ ವೀಕು ಕೀರ್ತನೆ 103ರಲ್ಲಿ 1ರಿಂದ 11ವರೆಗೂ ಧ್ಯಾನ ಮಾಡಿದ್ವಿ ಅಲ್ಲವಾ. ಕೊನೆಯದಾಗಿ ದೇವರು ನಮ್ಮನ್ನು ಏನು ಬ್ಲೆಸ್ಸಿಂಗ್ ಮಾಡಿದ್ರು, ಆ ದಿವಸ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯೂ ಅಷ್ಟು ಅಪಾರವಾಗಿದೆ ಅಲ್ವಾ. ಹಾಗಾದರೆ ಮುಂದೆ ಏನು ದೇವರು ಮಾತಾಡ್ತಾ ಇದ್ದಾರೆ, ದಾವೀದನು ಯಾವ ರೀತಿ ರಚಿಸಿದ್ದು, ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದು ಓದಿಕೊಳ್ಳೋಣವೇ. ಬನ್ನಿರಿ, ಈ ದಿನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ ಅದೇ 103 12ರಿಂದ 22ರವರೆಗೂ ನಾವು ಧ್ಯಾನ ಮಾಡುವವರಾಗಿದ್ದೇವೆ ಅಲ್ಲವಾ ದೇವರ ಮಕ್ಕಳೇ. ಬನ್ನಿರಿ, ಸತ್ಯವೇದ ವಾಕ್ಯಗಳನ್ನು ತೆಗೀರಿ. 103ನೇ ಕೀರ್ತನೆ 12ರಿಂದ 22ರವರೆಗೂ ನೀವೆಲ್ಲರೂ ಕರೆಯಿಟ್ಟು ದಿನ ವಾಕ್ಯದ ಪ್ರಕಾರವಾಗಿ ನಡೀತಿದ್ದೀರಾ ಎಂದು ನಾನು ನಂಬುತ್ತೇನೆ ದೇವರ ಮಕ್ಕಳೇ. ಏಕೆಂದರೆ ನಾನು ನೋಡದೇ ಇದ್ದರೂ ಪರಲೋಕ ತಂದೆ ನೋಡ್ತಾರಲ್ವಾ. ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ನಾವು ಈ ವಾಕ್ಯಗಳನ್ನು ನಾವು ಭಯಭಕ್ತಿಯಿಂದ ಕೇಳಿಸಿಕೊಳ್ಳುವವರಾಗಿರಬೇಕು. ನಾನು ಭಯಭಕ್ತಿಯಿಂದ ನುಡಿಯುವಳಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ನಾಮ ಮಹಿಮೆ ಹೊಂದಲಿ ಇವತ್ತು. ಅರ್ಥ ಆಯ್ತಾ. ಬನ್ನಿರಿ, ಓದಿಕೊಳ್ಳೋಣ. ಕೀರ್ತನೆ 103:12. ನಮ್ಮ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಡಿಸ್ಟೆನ್ಸ್ ನೋಡ್ರಿ, ಎಷ್ಟೆಷ್ಟು ದೂರ ಇದೆಯೋ, ನಮ್ಮ ಪಾಪಗಳನ್ನು ಸಹ ಅಷ್ಟು ದೂರ ಮಾಡಿದಾರಂತೆ ದೇವರು. ಎಷ್ಟು ಒಳ್ಳೆ ದೇವರಲ್ಲವ ದೇವರ ಮಕ್ಕಳೇ. ಹಾಗಾದರೆ ಕೃಪೆಯು ಅಷ್ಟು ಅಪಾರವಾಗಿದೆ ಅಂತ ಹೇಳಿದ ದೇವನು ನೋಡಿಕೊಳ್ಳೋಣ. 103:13. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ದೇವರಲ್ಲಿಯೂ ವಾಕ್ಯದಲ್ಲಿಯೂ ನಾವು ಭಯಪಟ್ಟು ಹೋಗುವಾಗ ದೇವರು ಏನು ಮಾಡ್ತಾರಂತೆ, ಕನಿಕರ ತೋರಿಸ್ತಾರಂತೆ. ಅರ್ಥ ಆಯ್ತಾ. ಹಾಗಂದರೆ ಏನು ದೇವರ ಮಕ್ಕಳೇ, ಈ ಕೊನೆ ಕಾಲದಲ್ಲಿ ನಾವು ಆಯ್ತ ಪಡಬೇಕು. ಯಾರ್ಯಾರು ರಕ್ಷಣೆ ಹೊಂದಿಲ್ಲವೋ, ನೀವು ಧ್ಯಾನವಾಗಿ ಯೂಟ್ಯೂಬ್ ನೋಡುವರಾದರೆ ನಿಜವಾಗಿ ಯೇಸು ಸ್ವಾಮಿನೇ ನಿಜವಾದ ದೇವರು ಎಂದು ನೀವು ನಂಬಬೇಕು. ಅರ್ಥ ಆಯ್ತಾ. ನಂಬಿಕೆಯಿಂದ ಈ ಸಂದೇಶವನ್ನು, ಈ ಸೇವೆಯನ್ನು ನೋಡ್ರಿ, ಖಂಡಿತವಾಗಲೂ ದೇವರು ನಿಮ್ಮನ್ನು ಮುಟ್ಟುತ್ತಾರೆ. ಬನ್ನಿರಿ, ನೋಡಿ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು ದೇವರೇನು ಮಾಡ್ತಾರಂತೆ, ಕನಿಕರಿಸ್ತಾರೆ. ಹಾಗಾದರೆ ಆತನ 10 ಕಟ್ಟಳೆಗಳನ್ನು ನಾವು ಕರೆಕ್ಟಾಗಿ ಪಾಲಿಸ್ಬಿಟ್ರೆ ಪರಲೋಕ ನಮ್ಮದೇ. ಅರ್ಥ ಆಯ್ತಾ ದೇವರ ಮಕ್ಕಳೇ. ನೋಡಿ, ಆತನ ವಾಕ್ಯಗಳಿಗೆ, ಆತನ ಕಟ್ಟಳೆಗಳಿಗೆ ನಾವು ಭಯಭಕ್ತಿಯಿಂದ ನಾವಿರುವುದಾದರೆ ಖಂಡಿತವಾಗಲೂ ಕನಿಕರಿಸುವ ದೇವರಾಗಿದ್ದಾರೆ ನಮಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ. 14 ಕೆಳಗಡೆ ಓದಿಕೊಳ್ಳೋಣ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಕರ್ತನು ನಮ್ಮನ್ನು ಧೂಳಿನಿಂದ, ಮಣ್ಣಿನಿಂದ ಸೃಷ್ಟಿ ಮಾಡಿ ಜೀವ ಕೊಟ್ಟಂಥ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ. ಹಾಗಾದರೆ ದೇವರಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಮ್ಮ ಪ್ರಕೃತಿಯೆಲ್ಲ ದೇವರಿಗೆ ಗೊತ್ತಿದೆ, ಧೂಳಿನಿಂದ ಎಬ್ಬಿಸಿದ್ದೇನೆ ಅನ್ನೋದು ದೇವರಿಗೆ ನೆನಪಿದೆ. ಅರ್ಥ ಆಯ್ತಾ. 15 ಓದಿಕೊಳ್ಳೋಣ. ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಅವನ ಆಯುಷ್ಕಾಲ ಕಲ್ಮಿನೇ, ಹುಲ್ಲು ಥರ ಇರುತ್ತೆ ಅಂತ. ಹಾಗಾದರೆ ಹೂವು ಯಾವ ರೀತಿಯಲ್ಲಿ, ಹೂವಿನ ಗಿಡದಲ್ಲಿ ಯಾವ ರೀತಿ ಸ್ಮೆಲ್ ಬರುತ್ತದೋ ಹಾಗೆ ಶೋಭಿಸುತ್ತದೆ ಅಂತ ಇಲ್ಲಿ ದಾವೀದನು ಹೇಳ್ತಾ ಇರೋದು. 16 ಕೆಳಗಡೆ. ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ನೋಡಿ, ಆ ಸ್ಮೆಲ್ಲು ಎಲ್ಲೋಗುತ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಗಾಳಿ ಯಾವ ರೀತಿ ಬಡಿಯುತ್ತದೋ ಆ ರೀತಿ ಎಲ್ಲ ಆ ಸ್ಮೆಲ್ ಹೋಗ್ತಾ ಇರುತ್ತೆ, ಆ ವಾಸನೆ ಎಲ್ಲ ಹೋಗ್ತಾ ಇರುತ್ತೆ ಅಂತ ದಾವೀದನು ಹೇಳ್ತಾ ಇರೋದು. ಹಾಗಾದರೆ 16ರಲ್ಲಿ 17 ಅರ್ಥ ಆಯ್ತಾ ದೇವರ ಮಕ್ಕಳೇ. ಅದೇ ಕೆಳಗಡೆ. ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಯುಗಯುಗಾಂತರವರೆಗೂ ಇರುತ್ತದೆ. ದೇವರಲ್ಲಿ ನಂಬಿಕೆ ಇಟ್ಟು ನಾವು ದೇವರನ್ನೇ ನಂಬಿ, ವಾಕ್ಯವನ್ನೇ ನಂಬಿ ನಾವು ಹೋಗ್ತಾ ಇದ್ದರೆ ಆತನ ದಯೆ ಯುಗಯುಗಾಂತರಕ್ಕೂ ಇರುತ್ತದಂತೆ.
ನಿಜ, ಇದು ನಿಜ ದೇವರ ಮಕ್ಕಳೇ, ನೀವು ನಂಬಬೇಕು. ಅರ್ಥ ಆಯ್ತಾ? ಆತನ ರುಚಿ ನೀವು ನೋಡಬೇಕು. ತಂದೆ ತಾಯಿ ಪಕ್ಕದಲ್ಲಿ ಇರ್ತಾರೆ, ಆದರೆ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇರ್ತಾರೆ. ನೀವು ಆಲಯ ಅಂತ ದೇವರು ಹೇಳಿದ್ದಾರೆ, ನಾನು ಆಲಯ ಅಂತ ಹೇಳಿದ್ದಾರೆ. ಹಾಗಾದರೆ ನಮ್ಮಲ್ಲಿ ವಾಸ ಮಾಡುವ ದೇವನಿಗೆ ಆತನು ಕೊಟ್ಟಿರುವ ಆತನ ಮಾತುಗಳ ಪ್ರಕಾರವಾಗಿ, ಕಟ್ಟಳೆಯ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? 18 ಓದಿಕೊಳ್ಳೋಣ. ಆತನ ನಿಬಂಧನೆಗಳನ್ನು ಕೈಗೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಡೆಯುವವರ ಮಕ್ಕಳು ಮೊಮ್ಮಕ್ಕಳವರೆಗೂ ಆತನು ತನ್ನ ನೀತಿಯನ್ನು ಸಾಧಿಸುವನು. ನೀತಿಯುಳ್ಳ ದೇವರು. ನಾವು ಆತನ ಕಟ್ಟಳೆಗಳ ಮೂಲಕವಾಗಿ ನಾವು ನಡೆದರೆ ಆತನು ನೆನಪಿನಲ್ಲಿಟ್ಟುಕೊಂಡು ಮಕ್ಕಳು ಮೊಮ್ಮಕ್ಕಳವರೆಗೂ ತನ್ನ ನೀತಿಯನ್ನು ನಮ್ಮಲ್ಲಿ ಸಾಧಿಸ್ತಾರೆ ದೇವರು ಅಂತ ದಾವೀದನ ಹೇಳ್ತಾ ಇರೋದು. ಅರ್ಥ ಆಯ್ತಾ? ದಾವೀದನ ಕತೆ ನಿಮಗೆ ಗೊತ್ತಾದರೆ ಹೌದೌದು ದೇವರು ನಮಗೂ ನೀತಿಯಿಂದ ಕಾಪಾಡ್ತಾರೆ ಅನ್ನೋದು ನಿಮಗೆ ನಂಬಿಕೆ ಬರ್ತದೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಯೆಹೋವನು, ಕೆಳಗಡೆ ಓದಿಕೊಳ್ಳೋಣ. ಯೆಹೋವನು ಮೇಲಿನ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ಮೇಲಿನ ಲೋಕ ಅಂದರೆ ಯಾವುದು? ಎಲ್ಲವನ್ನು ದೇವರು ಸೃಷ್ಟಿ ಮಾಡಿರೋದು. ಪರಲೋಕದ ಸಿಂಹಾಸನದಲ್ಲಿ ದೇವರು ಕುಳಿತಿದ್ದಾರೆ. ಆಕಾಶ ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಅಂತಲೂ ದೇವರೇ ಹೇಳಿರೋದು. ದಾವೀದನು ಹೇಳ್ತಾ ಇದ್ದಾರೆ, ಯೆಹೋವನು ಸಿಂಹಾಸನ ಹಾಕಿಕೊಂಡು ಕುಳಿತುಕೊಂಡಿದ್ದಾನೆ ಅಂತ. 20 ಓದಿಕೊಳ್ಳೋಣ ಕೆಳಗಡೆ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಶಬ್ದ ಯಾರ್ಯಾರಿಗೆ ಕೇಳೋದಿಲ್ಲವೋ ವಾಕ್ಯವೇ ನಿಮಗೆ ಶಬ್ದವಾಗಿದೆ. ಏಕೆಂದರೆ ವಾಕ್ಯನೇ ನವತಾರ ಮನುಷ್ಯನಾಗಿ ರೂಪ ಎತ್ತಿ ಭೂಲೋಕಕ್ಕೆ ಬಂದಿದ್ದು ಯಾರಿಗೋಸ್ಕರ? ನಮಗೋಸ್ಕರ. ನಮ್ಮ ಪಾಪಗಳನ್ನು ಹೊತ್ತು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಈ ಭೂಮಿಯಲ್ಲಿ ಬಂದಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದಕ್ಕೇ ಆತನಲ್ಲಿ ನೀವು ಸದಾ ಸಂತೋಷವಾಗಿರ್ರಿ, ಕೊಂಡಾಡ್ರಿ, ಆತನನ್ನು ಮಹಿಮೆ ಪಡಿಸ್ರಿ, ಸ್ತುತಿ ಸ್ತೋತ್ರ ಮಾಡ್ರಿ ಅಂತ ಇಲ್ಲಿ ದಾವೀದನು ಹೇಳ್ತಾ ಇರೋದು. ಕೆಳಗಡೆ ಓದಿಕೊಳ್ಳೋಣ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಸೈನ್ಯಗಳೆಂದರೆ ಯಾರು? ನಾವೇ. ದೂತರುಗಳು ಇದ್ದಾರೆ ಇಲ್ಲಿ ಭೂಲೋಕದಲ್ಲಿ, ನಾವೆಲ್ಲರೂ ಆತನಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಂಡು ಆತನಿಗೆ ಸೇವೆ ಮಾಡುವವರು ಎಲ್ಲ ಜನರು. ಸೃಷ್ಟಿ ಮಾಡಿದ ದೇವರು ಯೆಹೋವನನ್ನು ಕೊಂಡಾಡ್ರಿ ಅಂತ ದಾವೀದನು ಇಲ್ಲಿ ಹೇಳ್ತಾ ಇರೋದು ದೇವರ ಮಕ್ಕಳೇ. ಅದೇ ಕೆಳಗಡೆ ಕೊನೆಯದಾಗಿ ಓದಿಕೊಳ್ಳೋಣವೇ. ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ, ಯೆಹೋವನನ್ನು ಕೊಂಡಾಡಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ದೇವರು ಸೃಷ್ಟಿ ಮಾಡಿದ ಪ್ರತಿ ಮನುಷ್ಯನು, ಅನಿಮಲ್ಸು, ಎಲ್ಲ ಅನಿಮಲ್ಸ್ಗೆ ಸ್ತುತಿ ಸ್ತೋತ್ರ ಮಾಡೋಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಅದಕ್ಕೆ ಮೊದಲು ಮಾತಾಡ್ತಾ ಇತ್ತು, ಇವಾಗ ಮಾತಾಡೋ ಶಕ್ತಿ ಇಲ್ಲ, ಮತ್ತೆ ಮಾತಾಡುತ್ತೆ. ಅರ್ಥ ಆಯ್ತಾ? ಅವುಗಳ ಪರವಾಗಿ ಅವುಗಳನ್ನು ಸಾಕುವ ಮನುಷ್ಯರು, ಸೃಷ್ಟಿ ಮಾಡಿದ ಮನುಷ್ಯರು ಎಲ್ಲರೂ ಯೆಹೋವನನ್ನು ನೀವು ಕೊಂಡಾಡ್ರಿ. ಕೊಂಡಾಡ್ಬಿಟ್ಟು ನೀವು ಮಾತ್ರ ಮಾಂಸದಲ್ಲಿ ಕೊಂಡಾಡೋದಲ್ಲ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಅಂತ ಇಲ್ಲಿ ಹೇಳ್ತಾ ಇರೋದು ದಾವೀದನು. ನಿಮ್ಮ ಆತ್ಮ ದೇವರಿಗೆ ಕೊಂಡಾಡಬೇಕು ಅಂತ ಕೊನೆಯದಾಗಿ ದಾವೀದನು ಹೇಳ್ತಾ ಇರೋದು. ನೋಡಿ, ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು. ಅಂಥ ದೇವರನ್ನು ನಾವು ಪಾಲಿಸ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಆತನನ್ನು ಸದಾ ಸ್ತುತಿಸಿ ಕೊಂಡಾಡಬೇಕು. ದೇವರು ನಮಗೆ ಏನು ಮಾಡಿಲ್ಲ ಅಂತ ನೀವು ತಿಳ್ಕೊಳ್ಬಾರ್ದು. ಅರ್ಥ ಆಯ್ತಾ? ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನ ವಾಕ್ಯಗಳನ್ನು, ಕಟ್ಟಳೆಗಳನ್ನು ಪಾಲಿಸ್ತಾ ಇದ್ದರೆ ಆತನ ಕೃಪೆಯು ನಿರಂತರವಾಗಿರುತ್ತದೆ. ಆಶೀರ್ವಾದ ಕೊಟ್ಟಿರುವ ವಾಕ್ಯಗಳನ್ನು ನುಡಿದು ಪ್ರಾರ್ಥನೆ ಮಾಡಿರಿ. ಇದರಲ್ಲಿಯೂ ದೇವರು ನಿಮಗೆ ಕೊಟ್ಟಿದ್ದಾರೆ. ಶ್ರೇಷ್ಠ ವರಗಳಿಂದ ನಿಮ್ಮನ್ನು ತುಂಬಿಸ್ತೀನಿ, ಅತ್ತಿಗೆ ಬರುವಂತೆ ಯೌವನವನ್ನು ನಿಮಗೆ ಕೊಡ್ತೀನಿ ಅಂತ ಎಷ್ಟೋ ವಾಗ್ದಾನದ ವಾಕ್ಯಗಳನ್ನು ದೇವರು ಕೊಟ್ಟಿರುವಾಗ ವಾಕ್ಯಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ. ಕೆಲಸಕ್ಕೆ ಹೋಗ್ತೀರಾ? ದೇವರೇ, ನಿನ್ನೆ ಆಶೀರ್ವದಿಸಿದೀಯಾ, ನನ್ನ ಕುಟುಂಬವನ್ನು ಆಶೀರ್ವದಿಸಿದೀಯಾ ಅಂತ ಹೇಳಿದೆಯಲ್ಲ. ಈಗೋಪ್ಪ, ನಾನು ಹೋಗ್ತಾ ಇದ್ದೀನಿ, ಆಶೀರ್ವಾದ ನನ್ನ ಹಿಂಬಾಲಿಸಲಿ, ನನ್ನ ಕುಟುಂಬದ ಮೇಲೆ ಆಶೀರ್ವಾದವಿರಲಿ, ಯೆಹೋವನ ಆಶೀರ್ವಾದ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪ್ರಾರ್ಥನೆ ಮಾಡೋಕ್ಕೆ ಕಲಿಬೇಕು. ವಾಕ್ಯಗಳನ್ನು ಉಚ್ಚರಿಸುವ ಪ್ರಾರ್ಥನೆ ಮಾಡಬೇಕು. ವಾರವೆಲ್ಲ ನಮ್ಮನ್ನು ನಡೆಸಿಕೊಂಡು ಬಂದ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಸಂತೋಷದಿಂದ ಆಲಯಕ್ಕೆ ಹೋಗಿ ಎಲ್ಲರೂ ಕೂಡಿ
ಆತನ ನಾಮ ಮಹಿಮೆ ಪಡಿಸ್ಬಿಟ್ಟು ಈ ದಿನ ನಮಗೇನು ಬೋಧಕರ ಮೂಲಕವಾಗಿ ಕೊಟ್ಟಿದ್ದಾರೆ ದೇವರ ವಾಕ್ಯ, ನನ್ನ ಮೂಲಕವಾಗಿ ದೇವರು ನಿಮಗೆ ಕೊಟ್ಟಿದ್ದಾರೆ ಎಂದು ಎಲ್ಲವನ್ನು ಧ್ಯಾನ ಮಾಡಿ ನಾವು ಅರಿಕೆ ಮಾಡೋಣ. ಅರ್ಥ ಆಯ್ತಾ? ನಾವು ಧ್ಯಾನ ಮಾಡಬೇಕು, ವಾಕ್ಯಗಳನ್ನಿಟ್ಟು ದೇವರೇ ಯೌವನ ಬರುವ ಇದು ಯೌವನ ಉಳ್ಳವಳಾಗಿ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ಹತ್ತಿಗೆ ಬರುವಂತೆ ಯೌವನ ಉಳ್ಳವಳಾಗಿ ಶ್ರೇಷ್ಠ ವರಗಳನ್ನು ನೀನು ಕೊಡ್ತೀನಿ ಅಂತ ಹೇಳಿದೆಯಲ್ಲ. ದೇವರೇ ಇವಾಗ ನಾನು ಧ್ಯಾನ ಮಾಡ್ತಾ ಇದ್ದೀನಪ್ಪ, ನನಗೆ ಕೊಡು, ನೀನು ಆಶೀರ್ವದಿಸ್ತೀನಿ ಅಂತ ಧರ್ಮೋಪದೇಶ ಕಾಂಡ 28:1-14 ಹೇಳಿದೆಯಲ್ಲ. ಅಪ್ಪ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು ಅಂತ ಹೇಳಿ ದೇವರಿಗೆ ನೀವು ಮಾಡುವುದನ್ನು ನೀವು ಮಾಡಬೇಕು. ಇದೆಲ್ಲ ಕೇಳೋಕ್ಕೆ ಮುಂಚೆ ಆತನಿಗೆ ಏನೇನು ಮಾಡಬೇಕು, ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕು. ನೀವು ಈ ಲೋಕದಲ್ಲಿ ಬಡಬಗ್ಗರಿಗೆ ದಾನ ಮಾಡೋದು, ಬಡಬಗ್ಗರಿಗೆ ಆಹಾರ ಕೊಡೋದು, ಒಬ್ಬರಿಗೊಬ್ಬರು ಸಮಾಧಾನ ಹೇಳಿಕೊಳ್ಳೋದು, ಸಂತೋಷಪಡಿಸೋದು, ನಿನ್ನಲ್ಲಿರುವುದನ್ನು ಸ್ವಲ್ಪ ಬೇರೆಯವ್ರಿಗೂ ಕೊಡೋದು, ಇದನ್ನೆಲ್ಲ ನೀವು ಪಾಲಿಸಬೇಕು. ದೇವರಿಗೆ ಇಷ್ಟ ಇದೆಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತ್ಮದಲ್ಲಿ ನೀವು ಬಡವರಾಗಿರಬೇಕು, ಅದೇ ದೇವರ ಆಸೆ. ಕರ್ತರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮನ್ನು ಬಲಪಡಿಸಿದೆ ಎಂದು ನಾನು ನಂಬುತ್ತೇನೆ ದೇವರ ಮಕ್ಕಳೇ, ಏಕೆಂದರೆ ಜೀವವುಳ್ಳ ವಾಕ್ಯ ಇದು. ಆಲ್ತು ಪಾಲ್ತು ವಾಕ್ಯಗಳನ್ನೆಲ್ಲ ನಾನು ತಗೊಂಡು ಬಂದಿಲ್ಲ. ಜೀವವುಳ್ಳ ವಾಕ್ಯ, ದಾವೀದನು ನುಡಿದಂಥ ವಾಕ್ಯ. ಆ ಜೀವನ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಆ ಜೀವ ನಿಮ್ಮನ್ನು ಕಾಪಾಡಲಿ. ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವದಿಸಲಿ, ನನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವದಿಸಲಿ. ಸಾಧ್ಯವಾದರೆ ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಿಮ್ಮ ಕಮೆಂಟ್ಸ್ಮೆಂಟ್ನಲ್ಲಿ ನಿಮ್ಮ ಪ್ರಾರ್ಥನೆಗಳ ಮನವಿಗಳನ್ನು ಕೇಳಿಕೊಳ್ಳ್ರಿ. ನಾವು ಅದಕ್ಕೆ ಇರೋದು, ಪ್ರಾರ್ಥನೆ ಮಾಡೋದಕ್ಕೆ ಒಪ್ಪಿಸಿಕೊಡ್ತೀನಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮನ್ನು ಖಂಡಿತವಾಗಲು ಎಲ್ಲರೂ ಮನಸಾರ ಆಶೀರ್ವದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯಗಳ ಮೂಲಕವಾಗಿ, ನಿಮ್ಮ ಮೂಲಕ, ನನ್ನ ಮೂಲಕವಾಗಿ, ನನ್ನ ಕುಟುಂಬದ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಚಿಲ್ಡ್ರನ್.